ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ 100 ದಿನಗಳ ಸ್ಥಳೀಯ ಉದ್ಯೋಗ ಸಿಗಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ. ಬಹುಶಃ ಎಲ್ಲೋ ಒಂದ್ ಕಡೆ ಈ ಬಿಜೆಪಿಗರಿಗೆ, ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಚೇರ್ಮನ್ರು ಆಗಿದ್ದಾಗ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ, ಈ ಯೋಜನೆಯನ್ನ ಮುಚ್ಚಿ ಹಾಕಬೇಕು ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು. ಕೇವಲ 72 ತಾಸಿನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಆಗಿ 72 ತಾಸು ಬರೆ ಅಂತ ಮತ್ತೊಂದು ಯೋಜನೆ ಚರ್ಚೆಗೆ ಡಿಸೆಂಬರ್ 21, 2025 ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಟ್ ಮಾಡಿ ಅದನ್ನ ಹಿಂಪಡ್ಕೊಂಡು VP ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ VG ರಾಮ್ಜಿ ಅಂಬ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ, ಪ್ಲೇಸ್ ಮಾಡಿದ್ದಾರೆ. ಒಂದನೇದು ಇದರಿಂದ ನಾಲ್ಕು ಸಂಕ್ಷಿಪ್ತ ಹೋಗ್ತದೆ. ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಿತ್ತು. ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳು, ಎಲ್ಲಾ ರಾಜ್ಯಗಳು, ಎಲ್ಲ ಜಿಲ್ಲೆಗಳಿಗಿತ್ತು. ಈಗ ಅವರು ಬದಲಾವಣೆ ಮಾಡಿದ್ದು ಸೆಲೆಕ್ಟಿವ್ ಗ್ರಾಮ ಪಂಚಾಯತ್. ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆಲ್ಲ ಸೆಲೆಕ್ಟಿವ್ ಗ್ರಾಮ ಪಂಚಾಯತ್. ಅದು ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು 40 ಗ್ರಾಮ ಪಂಚಾಯತ್ ಇದಾವೆ. ಅದರ ಒಂದು 5 ತಗೋಬಹುದು, 20 ತಗೋಬಹುದು, 20 ಬಿಡಬಹುದು, ಅಥವಾ ಸಂಪೂರ್ಣವಾಗಿ 40 ಬಿಡಬಹುದು. ಸೆಲೆಕ್ಟಿವ್ ಆಗಿ ಅಲ್ಲಿ ಬಾಗಿಲ ಬಂದ್ ಮಾಡಿ ಕೊಡಿಸಬಾ ಪ್ಲೀಸ್ ಅವ್ರ ಒಳಗೆ ಪ್ಲೀಸ್. ಅಂದ್ರೆ ಈಗ ಸೆಲೆಕ್ಟಿವ್ ಆಗಿ ಯಾವುದೋ ಒಂದು ಜಿಲ್ಲೆ ತಗೋಬಹುದು, ಯಾವುದೋ ಜಿಲ್ಲೆ ಬಿಡಬಹುದು, ಯಾವುದೋ ತಾಲೂಕು ತಗೋಬಹುದು, ತಾಲೂಕು ಬಿಡಬಹುದು, ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು, ಗ್ರಾಮ ಪಂಚಾಯತ್ ತಗೊಳಿಕ್ಕಿಲ್ಲ. ಹೀಗೆ ಅದನ್ನ ಡೈಲ್ಯೂಟ್ ಮಾಡಿದ್ದಾರೆ. ಆಮೇಲೆ ಪ್ರಮುಖವಾಗಿ ಇವತ್ತು ನಾವು ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿದ್ದೀವಿ, ರೈಟ್ ಟು ವರ್ಕ್. ಅವರಿಗೆ 100 ದಿನಗಳ ಕಾಲ ಸ್ಥಳೀಯ ಉದ್ಯೋಗ ಸಿಗಬೇಕು, ಹಕ್ಕನ್ನು ಕಸ್ಕೊಂಡಿದ್ದಾರೆ. ಆ ಸಂವಿಧಾನಕ ಹಕ್ಕನ್ನು ಬಡವರು ಕಸ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಏನ್ ಮಾಡಿದ್ದಾರೆ ಪ್ರಮುಖವಾಗಿ, ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯತ್ ಸಭೆಗಳನ್ನು ಮಾಡಿ ಅವರು ಅವರಲ್ಲಿ ಬಾಂಧವಗಳಾಗ್ಲಿ, ಕೆರೆಗಳಾಗ್ಲಿ, ಶಾಲಾ ಕಾಂಪೌಂಡ್ ಆಗ್ಲಿ, ಅಂಗನವಾಡಿ ಆಗ್ಲಿ, ಶಾಲೆಗಳನ್ನು ತಗೋಬಹುದು. ಈಗ ಇವರು ಏನ್ ಮಾಡಿದ್ದಾರೆ, ವಿಕಸಿತ ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದ್ದಾರೆ. ಅಂದ್ರೆ ಮುಂದೆ ಗ್ರಾಮ ಪಂಚಾಯಿತಿಗಳು ತಮಗೆ ಬೇಕಾಗಿದ್ದಂತ ಕೆಲಸ ತಗೊಳ್ಳಕ್ಕೆ ಸಾಧ್ಯ ಇಲ್ಲ, ಗ್ರಾಮ ಸಭೆಯಲ್ಲಿ ಆ ಕೆಲಸಗಳನ್ನು ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು, ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ನಡೆದ ತಿಳ್ಕೊಡ್ರಿ, ಆ ನ್ಯಾಷನಲ್ ಹೈವೇದಾಗ ಹೋಗಿ ಕೆಲಸ ಮಾಡೋದು. ಆಮೇಲೆ ಕನಿಷ್ಠ ವೇಜಸ್ ಕೂಲಿ ಆ ರಾಜ್ಯಗಳಿತ್ತು, ಅದನ್ನು ತೆಗೆದುಹಾಕಿದ್ದಾರೆ. ಅದು ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಬಹುಶಃ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ ನಾನು. ಒಂದು ಗ್ರಾಮ ಪಂಚಾಯತ್
ಪಂಚಾಯತಿಗಳನ್ನ ಎಲ್ಲಾ ಗ್ರಾಮ ಪಂಚಾಯತಿಗಳ ದೇಶದ ಗ್ರಾಮ ಪಂಚಾಯತಿಗಳಿಗಿಲ್ಲ. ಕೆಲವು ಗ್ರಾಮ ಪಂಚಾಯತ್ ತಗೋಬಹುದು, ಕೆಲವು ಗ್ರಾಮ ಪಂಚಾಯತ್ ಬಿಡಬಹುದು. ಎರಡನೇದಾಗಿ ಸ್ಥಳೀಯವಾಗಿ ಅಲ್ಲಿ ಏನು ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು, ಶಾಲೆ ರೂಮ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಅಂಗನವಾಡಿ ಇರ್ಬೋದು, ರಸ್ತೆಗಳಿರ್ಬೋದು, ಬಂದಾರ ಇರ್ಬೋದು, ಕೆರೆ ಇರ್ಬೋದು ಅಂತ ರೈತ ತನ್ನ ಹೊಲಗಳಲ್ಲಿ ಏನೋ ಕೆಲಸ ಮಾಡ್ಕೋಬೇಕಾಗಿತ್ತು. ಅದು ಇನ್ನು ಮುಂದೆ ಬಂದಾಗಿದೆ. ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ ಆಮೇಲೆ ಮೊದಲು ಏನಿತ್ತು ವೇಜಸ್ ಕಾಂಪೋನೆಂಟ್ ನಲ್ಲಿ, ಕೂಲಿ ಕಾಂಪೋನೆಂಟ್ ನಲ್ಲಿ 100% ಕೇಂದ್ರ ಸರ್ಕಾರ ಬರುತ್ತೆ ಇತ್ತು, 100% ವೇಜಸ್ ನಲ್ಲಿ. ಈಗ ಅದನ್ನು ತೆಗೆದುಹಾಕಿ ಅದರಲ್ಲಿ 40% ರಾಜ್ಯ ಸರ್ಕಾರ ಕೊಡುತ್ತೆ. ಆಮೇಲೆ ಕಾಂಪೋನೆಂಟ್ ಪಾರ್ಟ್ ನಲ್ಲಿ ಬರೋದು 40% ಇತ್ತು, ಮಟೀರಿಯಲ್ಸ್ ಕಾಂಪೋನೆಂಟ್ ನಲ್ಲಿ, ಸಾಮಗ್ರಿಗಳ ಕಾಂಪೋನೆಂಟ್ ನಲ್ಲಿ ಅದರ 40%. ಅಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಒಂದು ಭಾರವನ್ನು ಮಾಡ್ತಾರೆ. ಭಾರ ಮಾಡಿದ್ರು ಅಡ್ಡಿ ಇಲ್ಲ, ಆದ್ರೆ ರಾಜ್ಯ ಸರ್ಕಾರಕ್ಕಿಂತ ಆ ಗ್ರಾಮಗಳಲ್ಲಿ ಏನು ಆಗ್ಬೇಕಾಗಿತ್ತು ಆ ಕೆಲಸ ಮಾಡ್ಕೊಳ್ಳೋಕೆ ಆಯ್ಕೆ ಹೊರಟಿಲ್ಲ. ತಡವಾಗಿ ಅವರಿಗೂ ರಸ್ತೆ, ಚರಂಡಿ, ಶಾಲೆ ರೂಮು, ಕಾಂಪೌಂಡು, ಅಂಗನವಾಡಿ ಕೊಡೋಕೆ ಅಧಿಕಾರ ಇಲ್ಲ. ಕೇಂದ್ರದ ಯೋಜನೆಗಳ ಜೊತೆ ಇದನ್ನ ಹೊಂದಾಣಿಕೆ ಮಾಡಿದ್ದಾರೆ. ಈಗ ಕೇಳ್ತಾರೆ ಮತ್ತು ರೀಜನಲ್ ಗಳಲ್ಲಿ ಕೂಡ ವಿಭಾಗೀಯವಾಗಿ ಜಿಲ್ಲೆಗಳ ವೈಸು ಮತ್ತು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಜನರ ಒಂದು ಅಂಕಣವನ್ನು ಮಾಡಿ ಜನರವರೆಗೆ ಈ ಬಿಜೆಪಿ ಸರ್ಕಾರ ಏನು ಅನ್ಯಾಯ ಮಾಡ್ತಾ ಇದೆ, ಈ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆ ತೆಗೆದು ಏನು ಹಕ್ಕನ್ನು ಸಂವಿಧಾನಕ್ಕೆ ಹಕ್ಕನ್ನು ಕಸ್ಕೊಂಡಿದ್ದಾರೆ, ತಡೆಯುವಾಗಿ ಅಭಿವೃದ್ಧಿ ಕೆಲಸಗಳನ್ನ ಅದನ್ನು ಕಸ್ಕೊಂಡಿದ್ದಾರೆ, ಎಲ್ಲರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆಯನ್ನು ಮತ್ತೆ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆನ ವಾಪಸ್ ತರುವ ದೃಷ್ಟಿಯಲ್ಲಿ ಇವತ್ತು ಎಲ್ಲ ರೀತಿಯ ಹೋರಾಟಗಳನ್ನು ನಾವು ಶುರು ಮಾಡ್ತೇವೆ. ಕ್ವಶನ್ಸ್? ಅದೇ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಆ ಕೇಂದ್ರ ಸರ್ಕಾರ ಹಂತವಾಗಿ ಅದನ್ನ ಏನು ಟೇಪರಿಂಗ್ ಹಂತವಾಗಿ ಅದನ್ನು ಕೊಲ್ಕೊಂತ ಬಂದಿದ್ರು. ಮೊದಲು ಇಂತಿಷ್ಟು ಮಾನವ ದೋಷಗಳು ತಿಂತಿತ್ತು, ಇಷ್ಟು ಕೋಟಿ ಮಾನವ ದಿನಗಳು ಅಂತೇಳಿ ನಾವು ನೋಡಿದ್ರೆ ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ಕೊಟ್ಟು ಕಳಿಸ್ತೀನಿ ನಮಗೆ ಬಾಸ್ಕಿ ಅವರು. ಆ ಸ್ಟಾಟಿಸ್ಟಿಕ್ಸ್ ಪ್ರತಿ ವರ್ಷ ಅದನ್ನ ಏನು ಮಾನವ ದಿನಗಳಿತ್ತು ಅದನ್ನು ಕಟ್ ಮಾಡ್ಕೋತ ಬಂದಿದ್ದಾರೆ. 12 ಕೋಟಿ 9 ಕೋಟಿ ತಂದಿದ್ದಾರೆ, 9 ಕೋಟಿ ಕಟ್ ಮಾಡ್ಕೋತ ಯಾರು ಸ್ಲೋಲಿ ಕಿಲಿಂಗ್ ದಿಸ್ ಸ್ಕೀಮ್. ಈ ಯೋಜನೆನ ಹಂತವಾಗಿ ಅದನ್ನ ಕೊಲ್ತಾ ಇದ್ದಾರೆ ಮತ್ತು ಅದಕ್ಕೆ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಎಷ್ಟು ಸಲ ಇವತ್ತು ದಿವಸ ಹಣ ಕೊಟ್ಟಿಲ್ಲ, ಇವತ್ತು ದಿವಸ ಅಂತೀವಿ. ನೆಕ್ಸ್ಟ್ ಸರ್ 40% ಇದು ಜಾಸ್ತಿ ಮಾಡಿದ್ದಾರೆ, ಅದಕ್ಕೆ ರಾಜ್ಯ ಸರ್ಕಾರಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೊರೆಯಾಗಿದೆ. ಹಾಗಾಗಿ ಏನು ಪ್ರಶ್ನೆ ಕೇಳುವಂತ ಅವಶ್ಯಕತೆ ಬೀಳಲ್ಲ. ನಿಮಗೆ ಬಹುಶಃ ಲಿಖಿತವಾಗಿ ಬೇಕಾದ ಲಿಖಿತವಾಗಿ ಕಾಪಿ ಕೊಡ್ತೀನಿ. ನಿಮಗೊಂದು ಮೊದಲೇನಿತ್ತು ಈಗೇನಿದೆ ಅಂತ ನಾವು ಒಂದು ನಮ್ಮ ಪಾಪ ಅವನ್ನ ಕಾಪಿ ಕೊಡ್ತೀನಿ, ನೋಟ್ ಆಯ್ತಾ? ಅದು ಬೇಡ, ಇವತ್ತು ಡಿಟೇಲ್ ಕೊಡ್ತೀನಿ. ಸ್ವಲ್ಪ ಜಾಸ್ತಿ ಅಭ್ಯಾಸ ಮಾಡು, ಜಾಸ್ತಿ ಕೊಡ್ತೀನಿ. ರಾಮನ ಹೆಸರು ಬದನಾಮ್ ಮಾಡ್ತಾ ಇದ್ದಾರೆ ನೋಡು. ರಾಮ್ ಕ ನಾಮ್ ಬದನಾಮ್ ಇವ್ರು ಹೇಳಿದಾರೆ ಮೊನ್ನೆ ರಾಮನ ಹೆಸರು. ಇವತ್ತು ಮಹಾತ್ಮ ಗಾಂಧಿ ರೋಜ್ ನಾನು ಅವತ್ತು ಹೇಳಿದ್ದೀನಿ, ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡು ಹೋರಾಟ ಮಾಡಿದ್ರು, ರಾಷ್ಟ್ರಪತಿ ಫಾದರ್ ಆಫ್ ದ ನೇಷನ್. ಮಹಾತ್ಮ ಗಾಂಧಿ ರೋಜ್ಗಾರ್ ಹೆಸರು ತೆಗೆದು ರಾಮ್ ಹೇಳುವುದು ತಪ್ಪೇ, ಅಥವಾ ರಾಮನ ಹೆಸರು ತೆಗೆದುಕೊಳ್ಳುವ ಯೋಜನೆ ಅಥವಾ ಸರ್ದಾರ್ ವಲ್ಲಭಾಯಿ ಪಟೇಲ್ ಹೆಸರು ತೆಗೆದುಕೊಳ್ಳಿ. ರಾಮನ ಹೆಸರು ಸರ್ದಾರ್ ವಲ್ಲಭಾಯಿ ಪಟೇಲ್ ತೆಗೆದು ಬೇರೆ ಹೆಸರು ತಪ್ಪೇ. ಅರ್ಥ ಆಯ್ತಲ್ಲ? ಧನ್ಯವಾದಗಳು, ಥ್ಯಾಂಕ್ ಯು. ಸ್ವಲ್ಪ ಮಾತಾಡ್ರಿ.